ಹತ್ತನಿ ಪಟ್ಟಣದ ಐಬಿ ರಸ್ತೆ ಅನಾಥ ಶವವಾಗಿದೆ. ಈ ರಸ್ತೆ ನೋಡಿದರೆ ದಿನನಿತ್ಯ ಈ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಸಹಜವಾಗಿ ಸಂಚಾರ ಮಾಡುತ್ತವೆ. ಹಾಗೆ ಈ ರಸ್ತೆಯ ಅಕ್ಕಪಕ್ಕದಲ್ಲಿ ಶಾಲಾ ಕಾಲೇಜುಗಳಿದ್ದು ಅದೇ ರೀತಿ ನ್ಯಾಯಾಲಯ ಕೂಡ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನರು ಸಂಚಾರ ರಸ್ತೆ ಇರುತ್ತದೆ. ಇದೇ ರಸ್ತೆಗೆ ನೋಡಿಕೊಂಡ್ರೆ ಹಂದಿಗೂ ಕೂಡ ಜ್ವರ ಬರುತ್ತೆ ಅಂತೆ. ಈ ರಸ್ತೆಯನ್ನು ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ನಿರ್ಮಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ದಿನನಿತ್ಯ ಶಾಲಾ ಮಕ್ಕಳನ್ನು ತೆಗೆದುಕೊಂಡು ಹೋಗುವ ಆಟೋ ಚಾಲಕರು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಮಕ್ಕಳ ಜೀವವನ್ನು ಸಹ ಕೈಯಲ್ಲಿ ಇಟ್ಟುಕೊಂಡು ಆಟೋ ಚಲಾಯಿಸುವ ದುಸ್ಥಿತಿ ಎದುರಾಗಿದೆ. ಈ ಮಾತನ್ನು ಜನ ಹೇಳಿಕೊಂಡಾಗ ನಾವು ಹಾಗೆ ಕೆಲವು ಸಾಮಾಜಿಕ ಜಾಲತಾಣಗಳನ್ನು ನೋಡಿಕೊಂಡು ಖುದ್ದಾಗಿ ಪರಿಶೀಲನೆ ಮಾಡಿದೆವು. ಆಗ ಅಲ್ಲಿ ಸ್ಥಳೀಯ ಹೋಗಿ ಬರುವ ಚಾಲಕರನ್ನು ಕೇಳಿಕೊಂಡಾಗ ರಸ್ತೆ ಇರುತ್ತದೆ, ಆದರೆ ಮಾಡಿಕೊಂಡ ರಸ್ತೆ ಹೇಗೆ ಆಗಿದೆ ಅಂದರೆ ರಸ್ತೆ ಮೇಲೆ ಮಾಡಿಕೊಂಡ ಜಲ್ಲಿ ಕಲ್ಲುಗಳು ಮೇಲೆ ಎದ್ದುಕೊಂಡು ಅದೇ ರೀತಿ ತಗ್ಗು ಗುಂಡಿಗಳು ಬಿದ್ದು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಒಂದು ಬಾರಿ ಎಲ್ಲಾದರೂ ನಾವು ಆಟೋ ಚಾಲಕರಿಂದ ಮೊದಲೇ ಇದಕ್ಕೆ 3 ಚಕ್ರಗಳಿವೆ. ವಾಹನ ಚಲಾಯಿಸುವಾಗ ಜಲ್ಲಿಕಲ್ಲುಗಳ ಮೇಲೆ ಆದ ಸಂದರ್ಭದಲ್ಲಿ ವಾಹನ ಮುಗುಚಿ ಬೀಳುವ ಅನುಭವ ಆದಂತೆ ಆಗುತ್ತದೆ. ಇದರ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದ ಅನುದಾನ ಪಡೆದುಕೊಂಡು 100ಕ್ಕೆ 25% ಕೆಲಸ ಮಾಡಿಕೊಂಡಿದ್ದಾರಂತೆ. ಇನ್ನು 75% ಅನುದಾನವನ್ನು ನುಂಗಿ ನೀರು ಕುಡಿದಿದ್ದಾರೆ ಅನ್ನೋ ಪ್ರಶ್ನೆ ಜನರಲ್ಲಿ ಮೂಡ್ತಾ ಇದೆ. ಅದೇ ರೀತಿ ತುಂಬು ಗರ್ಭಿಣಿಯರು, ವಯೋವೃದ್ಧರು ಆಸ್ಪತ್ರೆಗೆ ಬರುವ ರಸ್ತೆ ಇದಾಗಿದ್ದು ಇವರ ಸಾವಿಗೆ ತುತ್ತಾದರೆ ಇದಕ್ಕೆ ಹೊಣೆಗಾರರು ಯಾರು ಎನ್ನೋ ಪ್ರಶ್ನೆ ಮೂಡಿದೆ. ಇದನ್ನು ಕೇಳಿದಾಗ ಜನರ ಬಾಯಲ್ಲಿ ಮತ್ತು ವಿದ್ಯಾರ್ಥಿಗಳು ಅಭಿಪ್ರಾಯವನ್ನು ಕೇಳಿಕೊಂಡಾಗ ಅವರು ಹೇಳುವುದು ಏನೆಂದರೆ, ಸರ್ ಇವರದೇನು ತಪ್ಪಲ್ಲ. ದಿನನಿತ್ಯ ನಾವು ಬೆಂಗಳೂರಂಥ ರಾಜಧಾನಿಯಲ್ಲಿ ರಸ್ತೆ ಮಧ್ಯೆ ಗುಂಡಿಗಳು ಬಿದ್ದು ಸಾವನ್ನಪ್ಪಿದ ಘಟನೆಗಳ ಬಗ್ಗೆ ಮಾಧ್ಯಮಗಳಲ್ಲಿ ನೋಡುತ್ತೇವೆ. ಇದನ್ನು ನೋಡಿಕೊಂಡು ನಾವು ನಿಮಗೆ ಹೇಳೋದೇನೆಂದರೆ, ಅವರ ನೆರಳು ಇವರಿಗೆ ಬಡಿದುಕೊಂಡಿದೆ ಬಿಡು ಸ್ವಾಮಿ. ಎಷ್ಟು ಹೇಳಿದರೂ ಕೂಡ ಇವರೇನು ಜಾಗೃತ ಆಗ್ತಾರೆ. ಆದರೂ ಕೂಡ ಮತ್ತು ಹೊಸ ರಸ್ತೆ ಮಾಡುತ್ತೇನೆ ಅಂತ ನಾವು ತುಂಬುವ ತೆರಿಗೆ ಹಣದಲ್ಲಿ ಮತ್ತಷ್ಟು ಅನುದಾನ ಪಡೆದುಕೊಂಡು ಗೋಡೆಗೆ ಸುಣ್ಣ ಹಚ್ಚಿದಂತೆ ಕೆಲಸ ಮಾಡಿ ಕೈ ತೊಳೆದುಕೊಳ್ಳುತ್ತಾರೆ ಅನ್ನೋ ಮಾತು ಕೇಳಿಬರುತ್ತಿವೆ. ಇನ್ನು ಮುಂದಾದರೂ ಸಾರ್ವಜನಿಕ ಭಯ ಮತ್ತು ವಿದ್ಯಾರ್ಥಿಗಳ ಮಾತು ಕೇಳಿಕೊಂಡು ರಸ್ತೆ ಅಭಿವೃದ್ಧಿಗೆ ಮುಂದಾಗ್ತಾರಾ ಅಥವಾ ಇಲ್ಲವೋ ಎಂಬುದನ್ನು ಕಾದು ನೋಡೋಣ.